ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹತ್ರ ಎರಡು ಬನ್ ಇದೆಯಾ? ಎರಡು ಬನ್ ಇದ್ದರೆ ನಿಮಗೆ ಈಸಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಆ್ಯಪಲ್ ಕೇಕು ಬೇಕ್ರಿಲಿ ಸಿಗೋ ಥರನೇ ಟೇಸ್ಟ್ ಸಿಗುತ್ತೆ. ಅದೇ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎರಡು ಬನ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕೈಯಲ್ಲೇ ಮುರಿದು ಹಾಕ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ನೀವು ಇದನ್ನು ಮಾಡಬೇಕಾದ್ರೆ ಬನ್ ಕೂಡ ತಗೋಬೋದು, ಬ್ರೆಡ್ ಕೂಡ ತಗೋಬೋದು. ಬನ್ ಈಸಿಯಾಗಿ ಅಂಗಡಿಲೇ ಸಿಗುತ್ತೆ. ಬ್ರೆಡ್ಡು ಬೇಕ್ರಿಗೆ ಹೋಗಬೇಕು ತರೋದಕ್ಕೆ. ನಾನು ಅದಕ್ಕೆ ಈಸಿಯಾಗಿ ಬನ್ನಿಂದ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು 1.5 ಸ್ಪೂನಷ್ಟು ಕೋಕೋ ಪೌಡರ್, 2 ಸ್ಪೂನಷ್ಟು ಮಿಲ್ಕ್ ಪೌಡರ್, 1 ಸ್ಪೂನಷ್ಟು ಡ್ರೈ ಕೊಕೊನಟ್ ಪೌಡರ್ನ ಹಾಕಿ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ. ಇವಾಗ ಒಂದು ಪ್ಯಾನ್ಗೆ ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕಿದ್ದೀನಿ. 1/4 ಬಟ್ಲಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳೋದಷ್ಟೇ. ಇದನ್ನು ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಸಕ್ಕರೆ ನೀಟಾಗಿ ಕರಗಿದ್ರೆ ಸಾಕು ಇದಕ್ಕೆ, ಈ ಆ್ಯಪಲ್ ಕೇಕ್ ಮಾಡೋದಕ್ಕೆ. ಇದನ್ನು ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು. ಈಗ ಮಕ್ಳಿಗಂತೂ ಸ್ಕೂಲ್ ರಜೆ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಏನಾದರೂ ಒಂದು ಈ ಥರ ತಿಂಡಿ ಮಾಡಿಕೊಡ್ಬೇಕು ಅಂತ ನಮಗೂ ಆಸೆ ಇರುತ್ತೆ. ಅದಕ್ಕೆ ಈ ರೀತಿ ಒಮ್ಮೆ ಮಾಡಿಕೊಡಿ, ಅವರು ಖುಷಿಯಿಂದ ತಿಂತಾರೆ. ಇವಾಗ ನೋಡಿ ಸಕ್ಕರೆ ನೀಟಾಗಿ ಕರಗಿದೆ. ನಾವು ಬನ್ನು ಮತ್ತು ಅದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ನೀಟಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 1 ನಿಮಿಷದಿಂದ 2 ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ. ಇದನ್ನು 10 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಸೂಪರ್ ಟೇಸ್ಟಿಯಾಗಿರೋ ಆ್ಯಪಲ್ ಕೇಕ್ನೇ ಮಾಡಿಬಿಡ್ಬೋದು. ಸೇಮ್ ಬೇಕ್ರಿ ಸ್ಟೈಲಲ್ಲಿ ಸಿಗೋ ಥರನೇ ಬೇಕ್ರಿ ಟೇಸ್ಟೇ ಸಿಗುತ್ತೆ ನಿಮಗೆ, ಡೌಟೇ ಬೇಡ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಒಮ್ಮೆ ಮಾಡಿಕೊಡಿ. ನೋಡಿ ಈ ರೀತಿ ಗಟ್ಟಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕು. 1-2 ನಿಮಿಷದಲ್ಲೇ ಈ ರೀತಿ ಗಟ್ಟಿ ಆಗಿಬಿಡುತ್ತೆ. ಟೈಮ್ ಏನು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್, ತುಂಬಾ ಈಸಿ. ಕೇಕ್ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಇವಾಗ ಒಂದು ಸ್ವಲ್ಪ ನಾನು ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೈಗೆ ಅಂಟಿಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿದ್ರಲ್ಲ, ನಾನು ಇದಕ್ಕೆ ತುಪ್ಪ ಹಾಕಿಲ್ಲ, ಹಾಲು ಹಾಕಿಲ್ಲ, ಮೊಸರು ಹಾಕಿಲ್ಲ. ಎಷ್ಟು ಈಸಿಯಾಗಿ ನಿಮಗೆ ಮಾಡಿ ತೋರಿಸ್ದೆ. ಇವಾಗ ನಾವು ಬೇಕರಿಯಲ್ಲಿ ಸಿಗೋ ಥರ ಆ್ಯಪಲ್ ಕೇಕ್ ಮಾಡಿರ್ತಾರಲ್ಲ, ಆ ರೀತಿ ನಾವು ಉಂಡೆ ಕಟ್ಕೊಳ್ಳೋಣ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಉಂಡೆ ಕಟ್ಕೊಳ್ಬೋದು. ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಬಿಡಿ. ಯಾಕೆ ಅಂದರೆ ಇದನ್ನು ಡ್ರೈ ಕೊಕೊನಟ್ ಪುಡಿಗೆ ಸ್ವಲ್ಪ ಹುರುಳಿಸ್ಬೇಕು. ಬಿಸಿ ಇರಬೇಕಾದ್ರೆ ಅದು ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಅಂಟ್ಕೊಳ್ಳಲ್ಲ. ಅದಕ್ಕೆ ಇದು ನಾನು ಫ್ರೆಂಡ್ಸ್, ಇದು ಡ್ರೈ ಕೊಕೊನಟ್ ಪುಡಿ ನಾನು ಮನೆಯಲ್ಲೇ ಮಾಡಿರೋದು. ಇದು ತುಂಬಾ ಈಸಿ. ಒಂದು ತೆಂಗಿನಕಾಯಿನ ತೊಗೊಳ್ಳಿ, ಮೇಲ್ಗಡೆ ಇರೋ ಕಪ್ಪುಗಿರೋದನ್ನೆಲ್ಲ ತುರಿದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಇದನ್ನು ಮತ್ತೆ ತುರ್ಕೊಂಡು ಇದನ್ನು 1 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಡ್ರೈ ಕೊಕೊನಟ್ ಪುಡಿ ರೆಡಿ ಆಗೋಗ್ಬಿಡುತ್ತೆ. ಅಂಗಡಿಲಿ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟು. ಈಗ ಹೇಗಿದ್ರೂ ಬಿಸಿಲು ಚೆನ್ನಾಗಿದೆ. ಬಿಸಿಲಲ್ಲಿ ಈ ರೀತಿ ಮಾಡಿಕೊಂಡು ಒಣಗಿಸ್ಕೊಂಡ್ರೆ ಡ್ರೈ ಕೊಕೊನಟ್ ಪುಡಿ ರೆಡಿ ಆಗುತ್ತೆ. ಬೇರೆ ಸ್ವೀಟ್ಸ್ಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಈ ರೀತಿ ನೀಟಾಗಿ ಉರುಳಿಸಿದ್ರೆ ಆ್ಯಪಲ್ ಕೇಕ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಅದೇ ಟೇಸ್ಟ್ ಬಂತು ಫ್ರೆಂಡ್ಸ್. ನೀವು ಒಮ್ಮೆ ಮಾಡ್ಕೊಳ್ಳಿ. ಇನ್ನೊಂದು ಖುಷಿ ವಿಚಾರ ಏನಂದರೆ, ಈ ಸ್ವೀಟ್ ನಾನು ಏನಕ್ಕೆ ಮಾಡಿದೆ ಅಂದರೆ, ನನ್ನ ಮಗಳು 10th ಪಾಸ್ ಆಗಿದ್ದಾಳೆ. ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಹೇಳಬೇಕು. ಈಗ 10th ಮತ್ತು 2nd PUCದು ರಿಸಲ್ಟ್ ಬಂದಿದೆ. ಕಡಿಮೆ ಪರ್ಸೆಂಟೇಜ್ ತೆಗೆದ್ರು ಅಂತ ಮಕ್ಕಳಿಗೆ ಯಾರೂ ಬೈಯೋಕ್ಕೆ ಹೋಗಬೇಡಿ ದಯವಿಟ್ಟು. ಎಷ್ಟೇ ಮಾರ್ಕ್ಸ್ ತೆಗೆದಿದ್ರು, ಪರ್ಸೆಂಟೇಜ್ ತೆಗೆದಿದ್ರು ಅದನ್ನು ನಾವು ಖುಷಿಯಿಂದ ಸ್ವೀಕರಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.